ಕೊರಗಜ್ಜ ಅನ್ನುವಂಥದ್ದು ಆ ಕರಾವಳಿ ಭಾಗದಲ್ಲಿ ಬಹಳ ಧಾರ್ಮಿಕವಾಗಿ ಅನೇಕ ಜನ ನಂಬುವಂಥ ಲಕ್ಷಾಂತರ ಜನ ನಂಬುವಂಥ ಒಂದು ಆರಾಧ್ಯ ದೈವ. ಅದನ್ನು ಆ ಬಳಿಕ ಈಗ ಸದ್ಯಕ್ಕೆ ರಾಜ್ಯ ಸೇರಿದಂತೆ ಕರ್ನಾಟಕ ಸೇರಿದಂತೆ ದೇಶದ ಅನೇಕ ಭಾಗಗಳಲ್ಲಿ ಜಗತ್ತಿನ ಅನೇಕ ಮೂಲೆಯಲ್ಲಿ ಅದನ್ನು ನಂಬ್ತಾರೆ. ಆದರೆ ಅದರ ಮೂಲಸ್ಥಾನ ಇರುವಂಥದ್ದು ಮಂಗಳೂರಿನ ಕುತ್ತಾರು ಅನ್ನುವಂಥ ಜಾಗದಲ್ಲಿ. ಈ ಜಾಗಕ್ಕೂ ಕೂಡ ಪ್ರತಿನಿತ್ಯ ಸಾವಿರಾರು ಜನ ಭೇಟಿ ಕೊಡ್ತಾರೆ, ಕೊರಗಜ್ಜನ ಆರಾಧನೆಯಲ್ಲಿ ತೊಡಗಿಕೊಳ್ತಾರೆ, ಅವರಿಗೆ ಹರಕೆಯ ರೂಪದಲ್ಲಿ ಸಲ್ಲಿಕೆ ಮಾಡುವಂಥದ್ದು ಬೇರೆ ಬೇರೆ ರೀತಿಯಾಗಿ ನಡೀತಾ ಇದೆ. ಆದರೆ ಇದನ್ನ ದುರುಪಯೋಗ ಪಡಿಸಿಕೊಂಡಂತ ಒಂದಷ್ಟು ಜನ ಡಿವೋಟಿಸ್ ಆಫ್ ಕೊರಗಜ್ಜ ಅನ್ನುವಂಥ ಕುತ್ತಾರು ಕೊರಗಜ್ಜ ಅನ್ನುವಂಥ ಹೆಸರಿನಲ್ಲಿ ಈಗ ದೇಣಿಗೆ ಸಂಗ್ರಹಕ್ಕೆ ಇಳಿದಿರುವಂಥದ್ದು. ಇದರ ವಿರುದ್ಧ ಕುತ್ತಾರು ಕೊರಗಜ್ಜನ ಆಡಳಿತ ಒಂದು ಅಧಿಕೃತ ಆಡಳಿತ ಮಂಡಳಿ ಏನಿದೆ ಅವರು ಒಂದು ಅಧಿಕೃತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ನಾವು ಯಾವುದೇ ರೀತಿಯಾಗಿ ದೇಣಿಗೆಯನ್ನು ಸಂಗ್ರಹಿಸೋದಿಲ್ಲ ಅನ್ನುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಕುತ್ತಾರು ಕೊರಗಜ್ಜನ ಆ ಒಂದು ದೈವ ಸಾನ್ನಿಧ್ಯ ಏನಿದೆ ಅಲ್ಲಿನ ಆಡಳಿತ ಸಮಿತಿಯಲ್ಲಿ ಇರುವಂತಹ ಚರಣ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ ಸರ್. ಈಗ ಫೇಸ್ಬುಕ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದೇಣಿಗೆ ಸಂಗ್ರಹದ ಕಾರ್ಯಗಳು ನಡ್ತೀವಿ, ನಿಮ್ಮ ಗಮನಕ್ಕೆ ಹೇಗೆ ಬಂತು? ನಮಗೆ ಅಂದರೆ ನಮ್ಮ ವೆಬ್ಸೈಟಿನಲ್ಲಿ ಮೊದಲೇ ನಮಗೆ ಗೊತ್ತಾಯಿತು. ಆಮೇಲೆ ಒಂದು ಭಕ್ತರು ಬಂದು ಹೇಳಿದ್ರು, ನಾವು ಈಗ ಅನ್ನ ಸಂತರ್ಪಣೆಗೆ ಅಂತ ನಾವು ನಿಮಗೆ ದುಡ್ಡು ಕೊಡ್ಲಿಕ್ಕೆ ಅಂತ ಬಂದರು, ಸೊ ಅದರಲ್ಲಿ ನೋಡಿದ್ದೀವಿ ಅಂತ. ಸೊ ನಾವು ಮತ್ತೆ ಅದನ್ನು ಹುಡುಕಾಡುವಾಗ ನಮಗೆ ಇದೆಲ್ಲ ಗೊತ್ತಾಯಿತು. ಸೊ ನಮ್ಮ ಆಡಳಿತ ಈಗ ಮುಕ್ತೇಶ್ವರ ಆಗಿರೋದು ಶ್ರೀಧರ್ ಶೆಟ್ಟಿ ಅವರು ಇದಕ್ಕೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ಬೇಕಂತ ಹೇಳಿ ನಾವು ಡಿಪಾರ್ಟ್ಮೆಂಟ್ ಅವರದ್ದು ಸಹಾಯ ಪಡೆದಿದ್ದೀವಿ. ಅವರು ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವು ಏನು ಮಾಡಿದ್ದೀವಿ ಅಂದರೆ, ಈಗ ನಿಮ್ಮ ಹತ್ರ ರಿಕ್ವೆಸ್ಟ್ ಏನಂದರೆ, ನಾವು ಯಾವುದೇ ನಮ್ಮ ವೆಬ್ಸೈಟಲ್ಲಾಗಲಿ ಆನ್ಲೈನಲ್ಲಿ ನಾವು ಯಾವುದೇ ಹಣಕಾಸಿನ ಬಗ್ಗೆ ನಾವು ಅಲ್ಲಿ ಹೇಳೋದಿಲ್ಲ. ಅಂದರೆ ಭಕ್ತರಿಗೆ ಬರುವ ವ್ಯವಸ್ಥೆ ಅಲ್ಲಿ ಏನು ಮಾಡ್ಬೋದು, ಹೇಗೆ ಕೈ ಮುಗಿಬೋದು ಅಂತ ಮಾತ್ರ ನಾವು ಹೇಳೋದು ಬಿಟ್ಟರೆ ನಾವು ಅಲ್ಲಿ ಯಾವುದೇ ದುಡ್ಡಿನ ವ್ಯವಹಾರ ಮಾಡೋದಿಲ್ಲ. ಈ ಇದರಲ್ಲಿ ಯಾವ ರೀತಿಯಾಗಿ ಅವರು ಹಣ ಕೇಳ್ತಾ ಇದ್ದಾರೆ ನಿಮಗೆ? ಹೇಗೆ ಅಂದರೆ ಮೊದಲನೇ ಇದರಲ್ಲಿ ಅನ್ನ ಸಂತರ್ಪಣೆಗೆ ಅಂತ ಹಣ ಕೇಳಿದ್ರು. ಏನಾದರೂ ನಿಮ್ದು ಒಳ್ಳೆ ಕೆಲಸ ಆದರೆ ಅನ್ನ ಸಂತರ್ಪಣೆ ಅಂದರೆ, ಅದನ್ನು ಕೊರಗಜ್ಜನಲ್ಲಿ ಅನ್ನ ಸಂತರ್ಪಣೆ ಅಂತ ಇರುವುದು ಅಲ್ಲಿ ಏನೂ ಇಲ್ಲ. ಅನ್ನ ಸಂತರ್ಪಣೆ ಏನಿಲ್ಲ, ಅಲ್ಲಿ ಬರೀ ಕೋಲ ಮಾತ್ರ ಇದು. ಆಮೇಲೆ ಮಕ್ಕಳಿಗೆ ಬುಕ್ ಕೊಡ್ಲಿಕ್ಕೆ ಅಂತ ಏನೋ ಮಾಡಿದರು. ಹಾಗೆ ಒಂದೊಂದಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಜನಗಳದ್ದು ನಾವು ಏನು ಹೇಳೋದಂದರೆ, ಇಷ್ಟಪಡೋದಂದರೆ, ಕೊರಗಜ್ಜ ಅಂದರೆ ತುಂಬ ಸಿಂಪಲ್ ಆಗಿರುವಂಥ ದೈವ. ಅದಕ್ಕೆ ಅಲ್ಲಿ ದೊಡ್ಡ ನಮ್ಮ ಕೊರಗಜ್ಜ ಕುತ್ತಾರು ದೆಕ್ಕಾಡಿನಲ್ಲಿ ದೊಡ್ಡ ಸೇವೆ ಅಂದರೆ ಕೋಲ ಮಾತ್ರ. ಯಾವುದು ಅದು ನಿಮ್ಮ ಹರಕೆ ಆದಮೇಲೆ, ನೀವೊಂದು ಹರಕೆ ಇರ್ತದೆ, ಆ ಹರಕೆ ಅಂತ ತೀರಿದ ಮೇಲೆ, ಅದು ಹರಕೆ ಆದ ಮೇಲೆ ನೀವು ಬಂದು ಕೋಲ ಕೊಡುವಂಥದ್ದು ಇರೋದು. ಆ ಜಾಗಕ್ಕೆ ಬರೋದು ದೊಡ್ಡ ಹರಕೆ. ಸೊ ಇಷ್ಟು ಸಿಂಪಲ್ ಆಗಿರೋದನ್ನು ಇವರು ಅದನ್ನು ದುರುಪಯೋಗ ಪಡ್ಕೊಂಡು ಜನಗಳನ್ನು ಮೋಸ ಮಾಡೋದೇ ತುಂಬ ಬೇಜಾರಾಗ್ತಾ ಇದೆ ಸರ್. ಇನ್ನೊಂದು ನೋಡಿದೆ ಸರ್, ಅದರಲ್ಲಿ ಕರಿಗಂಧವನ್ನು ಕೊಡಬೇಕಾದ್ರೆ ಒಂದು ನಂಬರ್ಗೆ ಮೆಸೇಜ್ ಮಾಡಿ ಅನ್ನುವಂಥ ಒಂದು ಸಂದೇಶ ಕೂಡ ನೋಡಿದೆ. ಅಂಥ ವ್ಯವಸ್ಥೆಗಳಿದೆಯಾ? ಇಲ್ಲ, ಕೊರಗಜ್ಜನಿಗೆ ಕರಿಗಂಧ ಅಂತ ಇಲ್ಲ. ಆದರೆ ಇಲ್ಲ ಬೇರೆ ಕಡೆ ಈ ನಂಬಿರುವ ಜಾಗದಲ್ಲಿ, ಯಾಕಂದರೆ ಮೂಲಸ್ಥಾನದಲ್ಲಿ ಕರಿಗಂಧ ಅಂತ ಇಲ್ಲ. ನೀವು ಯಾವುದು ಪ್ರಸಾದ ಅರ್ಪಿಸ್ತೀರಾ ಅದನ್ನೇ ತಗೊಂಡೋಗೋದು, ಅಷ್ಟೇ ಇರೋದು ಬಿಟ್ಟರೆ ಕರಿಗಂಧ ಇಲ್ಲ. ಆದರೆ ಇದನ್ನೆಲ್ಲ ಈಗ ನಾವು ಇದು ಆನ್ಲೈನ್ ಮೂಲಕ ಕರಿಗಂಧ ಕಲಿಸ್ತೇವೆ ಅದಿದ್ದಂತ. ಅದಕ್ಕೆ ಜನಗಳದ್ದು ಏನು ವಿನಂತಿ ಅಂದರೆ, ನೀವು ಮೋಸ ಹೋಗಬೇಡಿ. ಯಾಕಂದರೆ ಭಕ್ತಿಯಲ್ಲಿ ನೀವು ಕೊಡುವಂಥದ್ದು ಅಲ್ಲ, ಅಂದರೆ ನಿಮ್ಮನ್ನು ಸುಮ್ಮನೆ ಮೋಸ ಹೋಗಿ ದೈವದೇವರ ಪಾವಿತ್ರತೆ ಕಮ್ಮಿ ಆಗುತ್ತೆ ಅಂತ ನಾನು. ಅಕೌಂಟ್ನ ಮೂಲವನ್ನು ಪತ್ತೆ ಹಚ್ಚುವಂಥದ್ದು ಅಥವಾ ಪೊಲೀಸ್ ದೂರು ಕೊಡುವಂಥದ್ದು ಏನಾದರೂ ಆಗ್ತಾ ಇದೆ? ಇಲ್ಲ, ಆಗಿದೆ, ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಂದರೆ ಅವರು ತುಂಬ ಅದರಲ್ಲಿ ಇದು ಮಾಡಿ. ಆದರೆ ಅವ್ರು ಏನು ಹೇಳ್ತಾರೆ, ಅದು ಮಾಡೋ ಮೊದಲು ವಾಪಸ್ ಅವ್ರು ಏನಾದರೂ ಮಾಡಿದರೆ, ಏನಾದರೂ ಚೀಟ್ ಮಾಡಿದ್ರೆ ಅದಕ್ಕೆ ಒಂದು ಮೀಡಿಯಾ ಪ್ರಕಾರ ನೀವೆಲ್ಲರಿಗೆ ತಿಳಿಸಿ ಅಂತ ಹೇಳಿದ್ದಾರೆ. ಇನ್ನೊಂದು, ನಾವು ಅನಾದಿ ಕಾಲದಿಂದ ನಂಬಿಕೊಂಡು ಬಂದದ್ದು ಕುತ್ತಾರು ಕೊರಗಜ್ಜರಿಗೆ ಮೂಲ ದೆಕ್ಕಾಡು ಆ ಭಾಗ ಮೂಲ ಅನ್ನುವಂಥದ್ದು. ಆದರೆ ಬೆಂಗಳೂರು ಸೇರಿ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾಗಿ ವಂಚನೆಗಳು ನಡೀತಾ ಇದೆ, ಇದರ ಬಗ್ಗೆ? ಇಲ್ಲ, ತುಂಬ ಕಡೆ ಮಾಡ್ತಾ ಇದ್ದಾರೆ ಸರ್. ಅದನ್ನು ನಾವೇನು ನಿಲ್ಲಿಸ್ಲಿಕ್ಕೆ ಆಗಲ್ಲ. ಆದರೆ ಭಕ್ತರು ಅದನ್ನು ತಿಳ್ಕೊಳ್ಬೇಕು. ಯಾಕಂದರೆ ಕೊರಗಜ್ಜ ಅಂತ ಹೇಳಿದರೆ ಅದು ತುಂಬ ಸರಳ, ಅಂದರೆ ಆರಾಧನೆ ಮಾಡಿಕೊಂಡು ಬರುವಂಥ ದೈವ. ಅದಕ್ಕೆ ದೊಡ್ಡ ಚಿಕ್ಕ ಹಾಗೇನಿಲ್ಲ. ಸೊ ಅಷ್ಟು ಸಿಂಪಲ್ ಇರುವುದನ್ನು ಈಗ ದುಡ್ಡಿಗೆ ಬೇಕಾಗಿ ಎಲ್ಲ ಕಡೆ ನಂಬ್ಕೊಂಡು ಬರ್ತಾ ಇದ್ದಾರೆ. ಈಗ ಮೈಸೂರಲ್ಲಿ ತುಂಬ ತೊಂದರೆ ಆಗಿದೆ, ಎಲ್ಲ ಬಂದ ಭಕ್ತರೇ ಹೇಳ್ತಾ ಇದ್ದಾರೆ. ಸೊ ಮತ್ತು ಇನ್ನೊಂದೇನೆಂದರೆ, ಅಜ್ಜನ ಹತ್ರ ನಾವು ಪ್ರೀತಿಯಲ್ಲಿ ಇರ್ಬೋದು ಬಿಟ್ಟರೆ, ನೀವು ಅದನ್ನು ದುಡ್ಡಿಗೆ ಅಂತ ಬಳಸ್ಕೊಂಡು ಹೋದರೆ ಅವ್ರು ಯಾರೂ ಒಳ್ಳೆಯದೂ ಆಗಲ್ಲ. ಅದಕ್ಕೆ ತಕ್ಕ ಇದು ರಿಯಾಕ್ಷನ್ ಅಂತ ಹೇಳಿದ್ರೆ ಅದು ಆಗ್ತಾ ಇದೆ ಸರ್. ಇನ್ನೊಂದು ಕೇಳುವಂಥದ್ದು, ಕೆಲವರಿಗೆ ಬೆಂಗಳೂರಿನಿಂದ ಬರುವಂಥ ಭಕ್ತರಿಗೊಂದು ಗೊಂದಲ ಇರುವಂಥ, ಅಂದರೆ ಇಲ್ಲಿ ಯಾವ ರೀತಿ ಸೇವೆಗಳು ನಡೆಯುತ್ತೆ ಕೊರಗಜ್ಜನಿಗೆ ಅನ್ನುವಂಥ, ಇದನ್ನೇ ಮುಂದಿಟ್ಕೊಂಡು ಕೆಲವರು ವಂಚನೆ ಮಾಡ್ತಾ ಇರುವಂಥದ್ದು. ಮೂಲ ಸ್ಥಾನ ಕುತ್ತಾರಿನಲ್ಲಿ ಯಾವ ಸೇವೆಗಳೆಲ್ಲ ಕೊಡಬಹುದು? ಈಗ ಕುತ್ತಾರಲ್ಲಿ ನೀವು ಆ ಜಾಗಕ್ಕೆ ಬರೋದೇ ದೊಡ್ಡ ನಿಮ್ಮ ಹರಕೆ ತೀರ್ದಂಗೆ. ಬಟ್ ಅಲ್ಲಿ ಬಂದ ಮೇಲೆ ವೀಳ್ಯದೆಲೆ, ಅಡಿಕೆ, ಅಂದರೆ ಇಲ್ಲಿ ನಾವು ತುಳುವಿನಲ್ಲಿ ಬೀಡ ಅಂತ ಹೇಳ್ತೀವಿ, ಇಲ್ಲಾಂದರೆ ಶೇಂದಿ, ಕಲಿ, ಇಲ್ಲಾಂದರೆ ಅದು ಏನು ಸಿಕ್ಕಲಿನಂದರೆ ಒಂದು ಇದು ಲಿಕ್ಕರ್, ಅದನ್ನು ಇಟ್ಟುಬಿಟ್ಟು ನಿಮ್ಮದು ಏನಿದೆ ಮನಸ್ಸಿನಲ್ಲಿ ಅದನ್ನು ಅಜ್ಜನ ಹತ್ರ ನೀವೇ ಹೇಳ್ಕೊಳ್ಬೇಕು. ಅದಕ್ಕೆ ಜನ ಮಾಡಿಲ್ಲ, ಯಾರೂ ಇಲ್ಲ. ಯಾಕಂದರೆ ಕೊರಗಜ್ಜನ ಇದರಲ್ಲಿ ಮಧ್ಯಸ್ಥ ಅಂತ ಇಲ್ಲ ಆ ಜಾಗದಲ್ಲಿ. ಸೊ ನೀವು ಬಂದು ಕೈ ಮುಗಿದು ಏನಾದರೂ ಹರಕೆ ನಿಮಗೆ ಕೊಡುವಂತ ಇದ್ದರೆ ನೀವು ಅಜ್ಜನ ಹತ್ರ ಪ್ರಾರ್ಥನೆ ಮಾಡೋದು, ಏನು ನಮ್ಮ ಕೆಲಸ ಇದೆ ಆ ಕೆಲಸ ಆದಮೇಲೆ ನಾವು ಇದನ್ನು ಕೊಡ್ತೀವಿ ಅಂತೇಳಿ. ಆ ಕೆಲಸ ಆದಮೇಲೆ ಬಂದು ಕೊಡುವಂಥದ್ದು ಇರೋದು ಸರ್. ಅಲ್ಲಿ ಕೋಲ ಸೇವೆಗೆ ಅಲ್ಲಿ 3,000 ರೂಪಾಯಿ ಈಗ. ಅದು ಹಾಗೆ ನೀವು ಕೆಲಸ ಆದಮೇಲೆ ಬಂದು ನೀವು ಕೊಡುವಂಥದ್ದು.
ಆಮೇಲೆ ಕೋಲ ಯಾವ ಡೇಟಿಗೆ ಅಂತ ಹೇಳ್ತೀವಿ, ಒಂದು 10 ದಿವಸ ಮುಂಚೆ ಅವರಿಗೆ ತಿಳಿಸ್ತೇವೆ ಕಮಿಟಿಯಿಂದ. ಸೊ ಆ ಟೈಮಲ್ಲಿ ಬಂದು ಕೋಲ ಸೇವೆಗೆ ಬಂದ್ರಾಯ್ತು ಅವರು ಅಷ್ಟೇ. ಇದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ, ಬೇರೆ ಏನು ಅಲ್ಲಿ ಸೇವೆಗಳು ಇಲ್ಲ ಸರ್, ಇಲ್ಲ. ಎಸ್, ಇದಿಷ್ಟು ಇವರ ಮಾತು. ಒಟ್ಟಾರೆಯಾಗಿ ಏನಂದರೆ ಕೊರಗಜ್ಜನ ಹೆಸರಿನಲ್ಲಿ ಈ ರೀತಿಯಾಗಿ ದೇವರುಗಳನ್ನು ಹೆಸರನ್ನು ಮುಂದಿಟ್ಟುಕೊಂಡು ಹಣವನ್ನು ದೋಚುವಂಥದ್ದು ಮತ್ತು ಬೇರೆ ಬೇರೆ ಕಾರಣಗಳಿಗೆ ಹಣ ಮಾಡುವಂಥ ದಂಧೆಗಳು ದೊಡ್ಡ ಮಟ್ಟದ ನಡೀತಾ ಇದೆ. ಇದನ್ನು ಅಲರ್ಟ್ ಮಾಡಲಿಕ್ಕೋಸ್ಕರ ಭಕ್ತರು ಈ ಒಂದಿಗೆ ಎಚ್ಚರಿಕೆಯಿಂದ ಇರಬೇಕು. ಕುತ್ತಾರು ದೆಕ್ಕಾಡು ಏನಿದೆ ಅದು ಕೊರಗಜ್ಜನ ಮೂಲ ಸ್ಥಾನ. ಹಾಗಾಗಿ ಈ ಭಾಗದಲ್ಲಿ ಬರುವಂಥ ಭಕ್ತರು ಏನೇನೆಲ್ಲ ಇದೆ ನಿಜಕ್ಕೂ ಕೂಡ, ಹಾಗಾಗಿ ಆನ್ಲೈನ್ನಲ್ಲಿ ಇಂತಹ ಯಾವುದೇ ವಹಿವಾಟುಗಳಿಗೆ ವೆಬ್ಸೈಟ್ಗಳಲ್ಲಿ ಅನಧಿಕೃತವಾಗಿ ಬರುವಂಥ ಯಾವುದಕ್ಕೂ ಕೂಡ ನೀವು ತಲೆ ಹಾಕಬೇಡಿ ಅನ್ನುವಂಥದ್ದು ಇವರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.